ಜಿಬಿಎ ಮೀಟಿಂಗಿಗೆ ಬಿಜೆಪಿ ಗೈರಾಗಿತ್ತು. ಅಭಿವೃದ್ಧಿ ಅಂತಾರೆ, ಅಭಿವೃದ್ಧಿ ಕೆಲಸಕ್ಕೂ ಬರಲಿಲ್ಲ. ಈಗ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕಳಕಳಿ ಇದ್ದಿದ್ರೆ ಬರ್ತಿದ್ರು ಮೀಟಿಂಗ್ಗೆ, ಅಲ್ಲಿ ಬಂದು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದು ಒಂದು ಪ್ರಜಾಪ್ರಭುತ್ವದ ವೇದಿಕೆ ಅಲ್ವಾ. GBA ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದು ಒಂದು ವೇದಿಕೆ. ಎಲ್ಲ MLAಗಳು ಮೆಂಬರ್ಗಳು ಇರ್ತಿದ್ರು, ಎಲ್ಲ ಮಿನಿಸ್ಟ್ರಿಗಳು ಮೆಂಬರ್ಗಳು ಇರ್ತಿದ್ರು. ಬಂದು ಅವ್ರ ಅಭಿಪ್ರಾಯ ವ್ಯಕ್ತ ಮಾಡಬಹುದಾಗಿತ್ತು. ಅದು ತಪ್ಪಿಸ್ಕೊಂಡದು ಬೆಂಗಳೂರಿನ ಅಭಿವೃದ್ಧಿಗೆ ವಿರೋಧಿಗಳು ಅಂತ ಹೇಳಿ ನನಗನ್ಸುತ್ತೆ. ಆಮೇಲೆ ವಿಕೇಂದ್ರೀಕರಣಕ್ಕೆ ವಿರೋಧಿಗಳು ಅಂತ ಅನ್ಸುತ್ತೆ. ಅವರೇ ಇದು ಪ್ರಾರಂಭ ಮಾಡದ್ದು. ಈಗ ಬೆಂಗಳೂರು ಅನ್ವೀಲ್ಡಿ ಆಗ್ಬಿಟ್ಟದೆ. ಅದಕ್ಕೆ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕಾದ್ರೆ, ಅವ್ರಿಗೆ ಸೌಲಭ್ಯ ಕೊಡಬೇಕಾದ್ರೆ, ಮತ್ತೆ ಸರಿಯಾದ ರೀತಿಯಲ್ಲಿ ಆಡಳಿತ ನಡೀತಾ ಇದೆ ಇಲ್ಲೋ ಅಂತ ನೋಡ್ಕೋಬೇಕಾದ್ರೆ ಅದನ್ನು ವಿಭಾಗ ಮಾಡಲೇಬೇಕು ಅಂತ ಹೇಳಿ ಹೇಳಿದವರು ಅವರೇ. ಈಗ ಅವರು ವಿರೋಧ ಮಾಡ್ತಾರೆ. ಅವ್ರ ಅಧಿಕಾರಕ್ಕೆ ಬರಲ್ವಲ್ಲಮ್ಮ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.